ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಬುಧವಾರದ ಬೆಳಗಿನ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ಅಂದರೆ ಈವ್ನಿಂಗ್ವರೆಗೂ ಕೂಡ ತೊಗೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಬೆಳಗ್ಗೆ ನಾನು ವಾಂಗಿಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಹೀಗೆ ಇಟ್ಕೊಂಡಿದ್ದೀನಿ. ಅಮ್ಮೊಗ್ಗಿಗೆ ಕಾಲೇಜ್ ಇದೆಯಲ್ಲ, ಒಂದು ಡಬ್ಬಿಗೆ ಬೇಕಲ್ಲ ಅಂತ ಹೇಳಿ ನಾನು ನೈಟೇ ಕೇಳ್ಕೊಬಿಡ್ತೀನಿ ಅವ್ನು ಬಾಕ್ಸ್ಗೆ ಏನು ಬೇಕು ಎತ್ತ ಅಂತೇಳಿ. ಅವನು ವಾಂಗಿಬಾತನ್ನ ಹೇಳಿದ್ದ, ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದ್ದಿದ್ದು ಬದನೆಕಾಯಲ್ಲಿ 2 ಆಗಲೇ ಹುಳು ಆಗಿತ್ತು. ಬದನೆಕಾಯಲ್ಲಿ ಹುಳು ಇರುತ್ತೆ ಮಧ್ಯದಲ್ಲಿ, ನೋಡಿಕೊಂಡೇ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಕೆಲವು ಬಾರಿ ಗೊಜ್ಜು ಕೂಡ ಮಾಡ್ಕೋಬಹುದು. ನಾನು ಈಗ ಸೇಮ್ ವೆಜಿಟೇಬಲ್ ಪಲಾವ್ ಹೇಗೆ ನಾನು ಒಟ್ಟಿಗೆ ಹಾಕಿ ಮಾಡ್ತೀವೋ ಅದೇ ರೀತಿ ನಾನು ವಾಂಗಿಬಾತನ್ನು ತುಂಬ ಸುಲಭವಾಗಿ ಮಾಡ್ಕೋಬಹುದು. ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಡಯಟ್ ಪ್ಲ್ಯಾನಲ್ಲಿ ಖಂಡಿತ ಎಫರ್ಟ್ ಹಾಕ್ತಾಯಿದ್ದೀನಿ. ನೋಡೋಣ ಅಂತ ಹೇಳಿ ಪೂರ್ತಿ ಸಂಜೆವರೆಗೂ ಮಧ್ಯಾಹ್ನದ ಊಟ ಆಗಲಿ ಸಂಜೆ ಊಟ ಆಗಲಿ ಏನು ನಾನು ತೊಗೊಂಡೆ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನಾನು ಬರೀ ಮಾರ್ನಿಂಗ್ ವಿಡಿಯೋ ಮಾತ್ರ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ನಾನು 1 ಈರುಳ್ಳಿ 1-2 ಟೊಮೊಟೊನ ತೊಗೊಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮಳೆ ಇತ್ತು ಮೈಸೂರಲ್ಲಿ. ನಿಮ್ಮ ಊರ ಕಡೆ ಏನು ಮಳೆ ಇದೆಯಾ ಏನು ಅಂತ ಹೇಳಿ ಕಮೆಂಟನ್ನು ಮಾಡಿ. ವಾಂಗಿಬಾತ್ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ. ನಾನು ಬೆಳಗಿನ ಟೈಮ್ ರೈಸ್ ತಿಂತಿಲ್ಲ ಅಲ್ಲ, ಅವ್ರಿಗೆ ಮಾತ್ರ. ಇನ್ನು ಗೌರಮ್ಮ, ನಮ್ಮನೆ ಕೆಲಸದಮ್ಮ ಗೌರಮ್ಮ, ಆಕೆಗೆ ತಿಂಡಿ ಕೊಡ್ತೀನಿ. ಅಷ್ಟು ಜನಕ್ಕೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಏನು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಂದಿನಂತೆ ಬೆಳಗ್ಗೆ ನಾನು ಲೆಮನ್ ಜ್ಯೂಸೊಂದಿಗೆ ಬಿಸಿ ನೀರು ತೊಗೊಳ್ತೀನಿ. 1 ಗ್ಲಾಸ್ ನೀರು ತೊಗೊಂಡ್ಮೇಲೆ ನಾನು ಏನೂ 1 ಗಂಟೆವರೆಗೂ ಏನು ತೊಗೊಳ್ಳಲ್ಲ. ಆ ನೀರು ಕುಡಿದು 1 ಗಂಟೆ ಏನೂ ತೊಗೋಬಾರ್ದು. ಆಮೇಲೆ ನಾನು ಇವತ್ತು ವೆಜಿಟೇಬಲ್ ಜ್ಯೂಸ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೀಟ್ರೂಟು ಮತ್ತು ಕ್ಯಾರೆಟ್ ಜ್ಯೂಸ್ ತೊಗೊಂಡೆ. ಅಷ್ಟು ಸಾಕು, ಟಿಫನ್ನು ನನಗೆ ಸಾಕು ಅನ್ನಿಸ್ತು. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಮಜ್ಜಿಗೆ ತೊಗೊಂಡೆ. ಅಂದರೆ ಅಗಸೆ ಮಜ್ಜಿಗೆ ಬರುತ್ತೆ ನೋಡಿ, ಅದೊಂದು ಗ್ಲಾಸ್ ತೊಗೊಂಡೆ. ಸಾಕು, ಲಿಕ್ವಿಡೇ ನನಗೆ ಹೊಟ್ಟೆ ತುಂಬ್ದಂಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಚಪಾತಿ ಏನಾದ್ರು ಪನ್ನೀರ್ ಡ್ರೈ ಏನಾದರೂ ಮಾಡ್ಕೊಳ್ಳೋಣ ಪ್ರೋಟೀನ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಕುಕ್ಕರ್ನ ಇಟ್ಟಿದ್ದೀನಿ. ಎಣ್ಣೆ ಬಿಸಿಗೆ ಇಟ್ಟಿದ್ದೆ. ಕರಿಬೇವು, ಈರುಳ್ಳಿನ ಹಾಕ್ತೆ. ಟೊಮೊಟೊ, ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕ್ತೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಬಿಸಿನೀರು ರೆಡಿ ಮಾಡ್ಕೊಳ್ಳೋಣ. ತುಂಬ ಬಿಸಿ ನೀರಿತ್ತು, ಸ್ವಲ್ಪ ಆರಲಿಕ್ಕೆ ಇಟ್ಟಿದ್ದೆ ನಾನು. ಯಾವತ್ತೂ ಕೂಡ ನಾವು ತಿಳ್ಕೋಬೇಕು, ನಮ್ಮ ದೇಹಕ್ಕೆ ಆಪೋಸಿಟ್ ಫುಡ್ಗಳನ್ನ ತಗೋಬಾರ್ದು. ಅಂದರೆ ತುಂಬ ಜಿಡ್ಡಿನ ಪದಾರ್ಥ ತಿಂದಾಗ ಮೊಸರು ತಗೊಳ್ಳುವಂಥದ್ದು, ಹಾಲು ತಗೊಳ್ಳುವಂಥದ್ದು, ಮತ್ತು ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು, ಇಂಥದನ್ನೆಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಅಂದರೆ ನಾನ್ ವೆಜ್ಜು ತಿಂತೀವಿ ನೋಡಿ, ಮಟನ್ ಚಿಕನ್ ಆಗಲಿ, ತುಂಬ ಜಿಡ್ಡಿರುವಂಥದ್ದು. ತಿಂದಾದಮೇಲೆ ಮೊಸರು ತಗೊಳ್ಳೋದು ಇಂಥದ್ದನ್ನು ಮಾಡಬಾರ್ದು, ಆಯಿತಾ? ಅದನ್ನು ನಾವು ತಿಳ್ಕೋಬೇಕು. ಮತ್ತು ಬಿಸಿನೀರು ನಾನು ಕಾಯಿಸಿಟ್ಕೊಂಡಿದ್ದೀನಲ್ವ, ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಲೇಬಾರ್ದು. ಒಂದು ಸ್ವಲ್ಪ ಆರಿದ್ರೂ ಪರವಾಗಿಲ್ಲ, ಅಲ್ಲಿವರೆಗೂ ಆರಲಿಕ್ಕೆ ಇಟ್ಟು ಬೇಕಾದ್ರೆ ಕುಡೀರಿ, ಆದರೆ ತಣ್ಣೀರು ಮಿಕ್ಸ್ ಮಾಡ್ಕೋಬಾರ್ದು. ಕೆಲವು ಫುಡ್ಡು ನಮ್ಮ ದೇಹ ಅಪೋಸಿಟಾಗಿ ನಾವು ತೊಗೊಳ್ತೀವಿ, ಆ ತಪ್ಪನ್ನು ನಾವು ಮಾಡಬಾರ್ದು ಅಂತ ಹೇಳ್ತೀನಿ. ನೀರು ಕೂಡ ಬಿಸಿ ಆಗಿತ್ತು, ಅದಕ್ಕೆ ಗ್ಲಾಸಲ್ಲಿ, ಗಾಜಿಂದು ಗ್ಲಾಸ್ ಅಲ್ವಾ, ತಕ್ಷಣ ಸುಡೋ ತುಂಬ ಬಿಸಿ ಇರೋ ನೀರನ್ನ ಹಾಕಬಾರ್ದು ಅಂತೇಳಿ ನಾನು ಪಕ್ಕದ ಒಂದು ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಬದನೆಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ವಾಂಗಿಬಾತ್ ಪೌಡ್ರು ಇವನ್ನೆಲ್ಲ ಹಾಕೋಬೇಕು. ನಾನಿಲ್ಲಿ ಮೊದಲು ಈಗ ನೀರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2.5 ಗ್ಲಾಸ್ ಏನೋ ನೀರು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಸಮ ಪ್ರಮಾಣ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇವಾಗ ವಾಂಗಿಬಾತ್ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ವಾಂಗಿಬಾತನ್ನ ತುಂಬ ರೀತಿಲಿ ಮಾಡಬಹುದು, ಗೊಜ್ಜು ಮಾಡ್ಕೋಬಹುದು. ಇದೇ ರೀತಿ ಮಾಡೋದಕ್ಕೂ ಕೂಡ
ಕಡಲೆ ಬೀಜನ ಹುರಿದು ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹುರಿದು ಪೌಡ್ರ್ ಮಾಡು ಕೂಡ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ ವಾಂಗಿಬಾತ್ಗೆ ಬಟಾಣಿ ನೆನೆಸಿರಲಿಲ್ಲ, ಅದಕ್ಕೆ ಕಡಲೆ ಬೀಜ ಹಾಕಿದೆ. ಸ್ವಲ್ಪ 1 ಸ್ಪೂನಷ್ಟು ಹಾಕಿದ್ದೀನಿ, ಏಕೆಂದರೆ ಬರೀ ಅನ್ನದ ಥರ ಕಾಣಿಸುತ್ತೆ ನನಗೆ, ಅದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ಕಡಲೆ ಬೀಜ ಸ್ವಲ್ಪ ಹಾಕಿದೆ. ಜೊತೆಗೆ ಉಪ್ಪು ಹಾಕಿದೆ, ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ, ಮತ್ತು ಹುಣಸೆ ಗೊಜ್ಜು ಕೂಡ ಹಾಕಿದ್ದೀನಿ. ಇವಾಗ ನಾನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಅರಿಶಿಣದ ಪುಡಿನ ಹಾಕೋಣ. ಎಲ್ಲ ಅಡುಗೆಗೂ ಕೂಡ ಅರಿಶಿನ ಯೂಸ್ ಮಾಡಲೇಬೇಕು, ಒಂದು ಅರ್ಧ ಸ್ಪೂನ್ ಆದರೂ ಕೂಡ. ಅರಿಶಿನ ತುಂಬ ಔಷಧಿ ಗುಣ ಇರುವಂಥದ್ದು. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ವಿಶಿಲ್ಗೆ ಹಾಕಿದ್ದೀನಿ. ವಿಶಿಲ್ ಹೋದ್ಮೇಲೆ ನನಗೆ ಅರ್ಜೆಂಟ್ ಇತ್ತು, ತೆಗೆದು ತೋರ್ಸೋಕ್ಕೆ ನಿಮ್ಗೆ ಆಗಲಿಲ್ಲ. ಅಮೋಗು ಅರ್ಜೆಂಟ್ ಮಾಡ್ತಾಯಿದ್ದ, ನಾನು ಆಗ ವೀಡಿಯೋನೇ ಆನ್ ಮಾಡಿಲ್ಲ, ವಿಶಿಲ್ ತೆಗೆದುಬಿಟ್ಟಿದ್ದೆ, ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನನಗೆ. ನಾನೀಗ 1 ಗ್ಲಾಸ್ ನೀರು ತಗೊಂಡೆ. 1 ಗ್ಲಾಸ್ ನೀರಿಗೆ ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ನಾವು ಹುಳಿ ಇರುವಂಥ ಹಣ್ಣು, ಫ್ರೂಟ್ಗಳು, ಸಿಟ್ರಿಕ್ ಇರುವಂಥ ಫ್ರೂಟನ್ನು ಆದಷ್ಟು ತಗೊಳ್ಳೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ವಾಂಗಿಬಾತ್ ರೆಡಿ ಆಗಿದೆ. ಬಾಕ್ಸ್ಗೂ ಕೂಡ ಹಾಕಿದ್ದೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಕಡೆ ಒಂಥರ ಕಲರು, ಇಲ್ಲೊಂಥರ ಕಲರ್ ಕಾಣಿಸ್ತಾ ಇದೆ. ಆದರೂ ಕೂಡ ಅಮ್ಮಗೂ ಮನೇಲೂ ಕೂಡ ಮೊಸರು ರಾಯ್ತ ಮಾಡಿದ್ದೆ, ಅವನಿಗೆ ತಿನ್ನೋದಕ್ಕೆ ಕೊಟ್ಟು ಡಬ್ಬಿಗೆ ಹಾಕಿ ಅವನನ್ನು ಕಾಲೇಜ್ಗೆ ಕಳಿಸ್ಕೊಟ್ಟೆ. ನಾನಿವಾಗ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಕುಡಿದು 1 ಗಂಟೆ ಟೈಮ್ ನಾನೇನೂ ತೊಗೊಂಡಿರಲಿಲ್ಲ. 1 ಗಂಟೆ ಆದಮೇಲೆ ನಮ್ಮನೆ ಗೌರಮ್ಮ ಪಾತ್ರೆ ತೊಳೀತಾ, ಮನೆಯೆಲ್ಲ ಒರೆಸ್ಕೊಡ್ಬೇಕಲ್ಲ, ಪಾತ್ರೆ ತೊಳೀತಾ. ಅಷ್ಟೊತ್ತಿಗೆ ನಾನು ಇವಾಗ ಒಂದು ವೆಜಿಟೇಬಲ್ಸು, ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ ಜ್ಯೂಸನ್ನ ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ. ನಾನಿವಾಗ ಒಂದು ಬೀಟ್ರೇಟು ಮತ್ತು 1 ಕ್ಯಾರೆಟನ್ನ ತುರಿದು ಇಟ್ಕೊಂಡಿರುವಂಥದ್ದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂಥ ನೀರನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತೀನಿ. ರಾತ್ರಿ ಕುದಿಸಿಟ್ಕೊಬಿಡ್ತೀನಿ, ಬೆಳಗ್ಗೆ ಆರಿನ ನೀರು ಕೆಲವು ಸಲ ಬೇಕಾಗುತ್ತೆ ಅಂತ ಹೇಳಿ ಈಗ ರುಬ್ಬಿದ್ದೀನಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ಬೇಕಾದರೆ ಹಾಗೆ ಡೈರೆಕ್ಟಾಗಿ ಕುಡಿಬೋದು, ಇಲ್ಲ ಈ ಥರ ಫಿಲ್ಟ್ರ್ ಮಾಡ್ಕೋಬಹುದು. ನಾನು ಈ ಥರ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಕುಂಬಳಕಾಯಿ ಜ್ಯೂಸ್ ಆಗಲಿ, ಸೋರೆಕಾಯಿ ಜ್ಯೂಸ್ ಆಗಲಿ, ನನಗೆ ತರಿ ಇಷ್ಟ ಆಗಲ್ಲ. ಈ ಥರ ಸೋಸಿ ಕುಡಿಯುವಂಥದ್ದನ್ನು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ನೀವು ಒಂದು ಅರ್ಧ ಸ್ಪೂನು ಹನಿನ ಹಾಕ್ಕೊಳ್ಳಿ. ನಾನು ಏನೂ ಹಾಕ್ಕೊಳ್ಳೋದಿಲ್ಲ. ಲೆಮನ್ ಜ್ಯೂಸ್ ಕೂಡ ಹಾಕೋಬಹುದು. ನಾನು ಆಲ್ರೆಡಿ ಬೆಳಗ್ಗೆನೇ ಬಿಸಿನೀರು ಜೊತೆಗೆ ನಿಂಬೆ ರಸ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಇವಾಗ ಏನೂ ತೊಗೊಳ್ತಾ ಇಲ್ಲ. ಪ್ಲೇನಾಗಿ ಏನು ಬೀಟ್ರೂಟು ಮತ್ತು ಕ್ಯಾರೆಟು ಜ್ಯೂಸ್ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ನಾನು ಇವಾಗ ಇದನ್ನು ಕುಡಿತೀನಿ. ಇದನ್ನು ವಾರಕ್ಕೆ 2 ಗ್ಲಾಸ್ ಇಲ್ಲ 3 ಗ್ಲಾಸ್ ಕುಡಿಯೋದ್ರಿಂದನೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಬಹುದು. ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸಿಂದ ಅಂತ ಹೇಳಬಹುದು. ಇವತ್ತು ವಿಡಿಯೋ ಇಷ್ಟೇ ನಾನು ಮಾಡ್ಕೊಂಡಿದ್ದು. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಎಲ್ರಿಗೂ ಬಾಯ್.